ಯಾರಾದ್ರೂ ಮಿಸ್ ಆದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನಗೆ ನನ್ನ ವಾಕಿಂಗ್ ಫ್ರೆಂಡ್ಸ್ ಆರ್ ಕಮ್, ದೇ ಆರ್ ಬಿಗ್ ಬಿಸ್ನೆಸ್ ಪರ್ಸನ್, ಕ್ಲಾತ್ ಶಾಪ್, ಬಿಗ್ ಕ್ಲಾತ್ ಶಾಪ್, ಸ್ಟೇಷನರಿ, ದೇ earn in lakhs. One day sparing their business is not a joke. I have stopped walking for last three years, but remembering those days, they have all of them have come here and sat here for 3 hours. ನಮ್ಮ ಪಂಡಿತ್ ಭೀಮಸೇನ್ ಜೋಶಿ ಅವರ ನೇರ ಶಿಷ್ಯರಾದಂಥ ನನ್ನ ಮಗನ ಗುರುಗಳಾದಂಥ ಪಂಡಿತ್ ಅರವಿಂದ್ ಹುಲ್ಗೋಳ್ಕರ್ ಅವರು ಬಂದಿದ್ದಾರೆ, ಹಿರಿಯರು. ಹೀಗೆ ನಾನು ಹೇಳ್ತಾ ಹೋದ್ರೆ ಎಷ್ಟೋ ಹೇಳಬೇಕು. ಬಟ್ ಇವತ್ತು ನನ್ನ ಏಜೆಂಟ್ರೇ ನನ್ನ ಶಕ್ತಿ. ಮತ್ತೆ ಹೇಳ್ತೀನಿ, ನಾ ಎಲ್ಲಿ ಹೋದ್ರು ಮತ್ತೆ ಅಲ್ಲೇ ಬರಬೇಕು ಸರ್, ಅಲ್ಲೇ ಬರಬೇಕು. ಯಾಕಂದ್ರೆ ಇವತ್ತು ಈ ಪೆಟ್ರೋಲ್ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ IPS ಆಫೀಸರ್ಸ್ ಜೊತೆ ನಾನು ಒಂದು ಅತ್ಯಂತ ಆತ್ಮೀಯ ಒಡನಾಟ ಇದೆ ಅಂತಾದ್ರೆ ಅದು ಸ್ಟಾರ್ಟ್ ಆಗಲಿಕ್ಕೆ ಕಾರಣ ನನ್ನ ಏಜೆಂಟ್ ಇಲ್ಲಿ ಮುತ್ತಿನಪೇಟೆ ಮಾಡಿದಂಥ ಹಿರಿಯ ವಕೀಲರು ಸರ್, ಈಸ್ ಎಕ್ಸ್ MLA. ಆ ಫ್ಯಾಮಿಲಿಯವರಿಂದ ಅವರು ಲತಾ ಮತ್ತೆ ವಿಜಯ್ ಇದ್ದಾರೆ, ಇವತ್ತು ಬಂದಿದ್ದಾರೆ. ಅಲ್ಲಿಂದ ನಾನು ಒಬ್ಬ DSP ಅವ್ರ ಪರಿಚಯ. Then those people accepted me. They took me to the IPS officer. John IPS officer introduced to another IPS officer. Likewise, my attachment started, my anchoring started. But who is the beginner? Again, my agent. Likewise, ನಾನು ಇವತ್ತಿನ ಎಲ್ಲ ಸಾಧನೆಗಳಿಗೆ ಎಷ್ಟೋ ಮಂದಿ ಏಜೆಂಟ್ರನ್ನ ತಂದುಕೊಟ್ಟಿದ್ದಾರೆ. ತಂದುಕೊಟ್ಟಂತ ಏಜೆಂಟ್ ಕ್ಲಬ್ ಮೆಂಬರ್, ಎಷ್ಟೋ ಮಂದಿ ಸ್ಟಾಫ್ ಮೆಂಬರ್ ಅವರ ತಮ್ಮನನ್ನ ನನ್ನನ್ನು ಚೂಸ್ ಮಾಡಿ ಏಜೆನ್ಸಿಗೆ ತಂದುಕೊಟ್ಟಿದ್ರಿ. ಈಗ ನಾನು ಯಾರ್ಯಾರನ್ನ ನೆನಪು ಮಾಡಬೇಕು, ಯಾರ್ಯಾರನ್ನ ನನಗೆ ಗೊತ್ತಾಗ್ತಾ ಇಲ್ಲ, ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಸಮಯ ಒಂದು ಇಲ್ಲಿದ್ರೆ ಎಲ್ಲ ಬರ್ಕೊಂಡು ಬಂದಿದೆ, ಯಾರ್ಯಾರು ಮಾಡ್ಬೇಕಂತ ಇದನ್ನ ನೋಡ್ತಾ ಹೋದ್ರೆ ಒಂದು ತಾಸಾಗುತ್ತೆ. ಅದಕ್ಕಾಗಿ ಎಲ್ಲರನ್ನೂ ನಾ ಈ ಸಂದರ್ಭದಲ್ಲಿ ಗದಗ ರಿಲೇಷನ್ ಯಾವತ್ತೂ ಗದಗ ರಿಲೇಷನ್ ಮುಗಿಯೋದಿಲ್ಲ. ಅಂಡ್ ನಾನು ಏಜೆನ್ಸಿಗೆ ಹೇಳಿದ್ದೇನೆ, ಇನ್ ಆಫ್ಟರ್ 10th ಈ ಒಂದು 10 ದಿವಸ ಬಿಟ್ಟಪ್ಪ ನನ್ನ ಮೈಂಡ್ ಒಂಥರ ಆಗಿರ್ತದೆ, ನಮ್ಮೂರಿಗೆ ಶಿಫ್ಟ್ ಆಗ್ತಿರ್ತೀನಿ. ನಾನು ಅಲ್ಲಿ ಹೋದ್ಮೇಲೆ ಒಂದು ಗೂಗಲ್ ಮೀಟ್ ಮಾಡಿ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಆಲ್ರೆಡಿ. ಹೀಗಾಗಿ ಇಂಥದ್ದೆಲ್ಲ ಏನು ಸಾಧ್ಯ ಆಗುತ್ತೋ ಆ ಟಚ್ನಲ್ಲಿ ಇರ್ತೀನಿ. ಬಟ್ ಲಿಮಿಟೇಷನ್ಸ್ ಇದ್ದೇ ಇರ್ತದೆ, ನಿಮ್ಗೆ ಗೊತ್ತಿದೆ. ಆವಾಗಿನ ಟೈಪ್ ಸರ್ಕ್ಯುಲರ್ ಸಿಗೋದಿಲ್ಲ, ನಾಲೆಜ್ ಸಿಗೋದಿಲ್ಲ. ಆದ್ರೂ ಕೂಡ ಸೀಮಿತ ಅವಧಿಯೊಳಗೆ ಏನಾಯ್ತು, ಕಡೆಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನಮ್ಮೆಲ್ಲ ಏಜೆಂಟ್ರ ಜೊತೆಗೆ ತಿಂಗಳಿಗೆ ಒಂದ್ಸಲ ಆದ್ರೂ ಒಂದು ಜೂಮ್ ಮೀಟಿಂಗ್ ಮಾಡಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋಣ, ಮಾತಾಡೋಣ. ಓಕೆನಾ? ಸೊ ಬರುವಾಗ ನನ್ನ ಲೈಫ್ನಲ್ಲಿ ಸಿಕ್ಕಿದಂಥ ಒಂದು ಸ್ವಾಗತ ನನಗೆ, ನನ್ನ ಹೆಂಡತಿಗೆ, ನನ್ನ ಮಗ ಮತ್ತು ಜೊತೆಗೆ ನಮ್ಮ ಏಜೆಂಟ್ ಇವತ್ತು ಕೊಟ್ಟಂತ ಒಂದು ನಮ್ಮ ಪ್ರತಿನಿಧಿ ಬಾಂಧವರು ನನಗೊಂದು ಸ್ವಲ್ಪನೂ ಮಾಹಿತಿ ಕೊಡಲಾರ್ದೇನೆ ಇವತ್ತು ಕರೆದು, ಸರ್ ಅಲ್ಲಿಂದ ಬರ್ರಿ, ನಾನೇನು ತಿಳ್ಕೊಂಡಿದ್ದೆ ಕ್ಲಾಸ್ ಹೊಡ್ಕೊಂತ. ದೀಸ್ ಫ್ಲವರ್ಸ್, ಹೂವಿನ ಮಳೆ ಬಹುಶಃ ಯಾರು ಇನ್ನು ಮುಂದೂ ಯಾರು ಸುರಿಸೋದಿಲ್ಲ, ಇನ್ನು ಹಿಂದೂ ಯಾರು ಸುರಿಸಿಲ್ಲ. ನಾನು ಋಣಭಾರಿತ್ವ ಇರಬೇಕು ನನ್ಗೆ ಗೊತ್ತಾಗೋದಿಲ್ಲ. ನಮ್ಮ ಎಲ್ಲ LICಯ ಸಹೋದ್ಯೋಗಿಗಳು, ಮಿತ್ರರು ಎಲ್ಲರೂ ಈ ತರ ನನ್ನ ಜೊತೆಗಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ಸರ್ ಇನ್ನೊಂದು ವಿಷಯ ಲಾಸ್ಟ್ ಹೇಳಬೇಕು ಸರ್. ಒನ್ ಮೋಸ್ಟ್ ಇಂಪಾರ್ಟೆಂಟ್, ಹುಡ್ಕಿಂಡಿ ಸರ್ ಬಂದಿದ್ದಾರೆ, ತುಂಬಾ ಧನ್ಯವಾದ. ಸಾರಿ, ಬಹಳಷ್ಟು ನೀವು ನೋಡಿಲ್ಲ, ಕ್ಷಮೆ ಮಾಡಿ ದಯವಿಟ್ಟು. ಸರ್ ಒಂದು ವಿಷಯ ಹೇಳ್ತೀನಿ ಸರ್, ಒಂದು 2 ನಿಮಿಷ. ಅದು 2015ನೇ ಇಸ್ವಿಯೊಳಗೆ ಒಂದು ಘಟನೆ ನಡೆಯಿತು ಸರ್. ಅದೇನು ಮುಚ್ಚುಮರೆ ಇಲ್ಲದೆ ನಾನು ಆ ವಿಷಯವನ್ನು ಹೇಳ್ತೇನೆ. ಇವತ್ತು ನೀವು ರಿಟೈರ್ಮೆಂಟ್ ಅನ್ನ ಕಾಣ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಯಾವತ್ತು ನನಗೆ ಜೋಕ್ ಮಾಡ್ತಾ ಇದ್ರು ನಮ್ಮೆಲ್ಲ ಸೀನಿಯರ್ಸ್, ಬಟ್ VRS ಅಂತ ಹೇಳ್ತಾ ಸರ್ವಿಸೇ ಕಂಪ್ಲೀಟ್ ಮಾಡಿಬಿಟ್ರು ಅಂತೇಳಿ. ಫ್ರೆಂಡ್ಸ್, ಒಂದು ವಿಚಾರ ಹೇಳ್ತೀನಿ. ನಾನು 5000 ಮೀಟರ್ಸ್ ರನ್ನರ್ ನಮ್ಮ ಅಂದವರ ಇದ್ದಾರೆ. ಡೈಲಿ 2 ತಾಸು ನಾನು ಕಾಲೇಜ್ ಗ್ರೌಂಡ್ ನಲ್ಲಿ 5 to 7 o'clock ರನ್ ಮಾಡ್ತಿದ್ದೆ, ಸ್ಲೋ ರನ್ನರ್. ಆ ರೀತಿಯ ಒಂದು ಕ್ರೀಡೆ. ಆಮೇಲೆ ಇಲ್ಲಿ ಟೇಬಲ್ ಟೆನ್ನಿಸ್, ಮುಂದಿನ ನಮ್ಮ ಫ್ರೆಂಡ್ ಬಂದಿದ್ದಾನೆ, ನಾನು ತುರುಕಿನ ಹೋರಾಟ ಮಾಡ್ತಿದ್ದೆ. ಇದೆಲ್ಲ
ಒಂದು ಈ ಆಕ್ಟಿವಿಟಿ ಒಳಗೆ ಇದ್ದಂಥ ವ್ಯಕ್ತಿಗೆ ಹಾಗೆ LIC ಒಳಗೂ ಕೂಡ ಯಾವ ರೀತಿಯಲ್ಲಿ ದಾಟಿಸಿದ್ದೆ ನಿಮಗೆಲ್ಲ ಗೊತ್ತಿದೆ. ಒಂದು ದಿನ ಏನಾಯ್ತು, ಒಮ್ಮೆ ಜನರಲ್ ಚೆಕಪ್, ಮೆಡಿಕಲ್ ಚೆಕಪ್ ಸಲುವಾಗಿ ನಾನು ಡಾಕ್ಟರ್ ಗೋಡ್ಖಿಂಡಿ ಅವರು ಒಂದ್ಸಲ ಜನರಲ್ ಚೆಕಪ್ ಮಾಡಿಬಿಡಿ ಅಂತ ಹೇಳಿದ್ರು. ದೆನ್ ಐ ವೆಂಟ್ ದೇ. ಡಾಕ್ಟರ್ ಕಾರ್ ಅಂತ ಇವತ್ತು ನೆನಪಿಡಬೇಕು. ಅವರು ಸ್ಕ್ಯಾನಿಂಗ್ ಮಾಡಿದಾಗ ನಾನು ಕೇಳಿದರು, ನಿಮಗೆ ಕಿಡ್ನಿ ಸ್ಟೋನ್ ಆಗಿತ್ತ? ಇಲ್ಲ. ನಿಮ್ಗೆ ಇಲ್ಲಿ ಪೇನ್ ಬಂದಿತ್ತ? ಇಲ್ಲ. ಹಾಗಿದ್ರೆ ಇಲ್ಲಿ ಏನಾದ್ರು ತೊಂದರೆ ಇದೆಯಾ? ಇಲ್ಲ. ಮೂತ್ರಕ್ಕೆ ಹೋಗುವಾಗ ತೊಂದರೆ ಇದೆಯಾ? ಇಲ್ಲ. ಹಾಗಿದ್ರೆ ನಿಮ್ದು ಈ ಕಿಡ್ನಿ ಇಸ್ ವರ್ಕಿಂಗ್ ಓನ್ಲಿ 5%. ಮೈ ರೈಟ್ ಕಿಡ್ನಿ, ಇವತ್ತಿಗೂ ನನ್ನ ಈ ಕಿಡ್ನಿ ವರ್ಕ್ ಮಾಡ್ತಾ ಇರೋದು 2%. ಒಂದೇ ಕಿಡ್ನಿಯಲ್ಲಿ. ಇದು ಗೊತ್ತಾಗಿದ್ದು 15 ವರ್ಷದ ಹಿಂದೆ. ನಾನು ಇದು ಯಾಕೆ ನೀವು ಹೇಳ್ತಾ ಇದ್ದೇನೆ ಹೇಳ್ತೀನಿ ಸರ್. ವೈ ಐ ಆಮ್ ಟೆಲ್ಲಿಂಗ್ ದಿಸ್. ಮಧ್ಯಾಹ್ನ ಸರ್, afternoon I have conducted meeting. I have arranged scheduled meeting. Morning 11 o'clock I was diagnosed with this. First phone call was to my wife. Don't get disheartened. I am diagnosed like this something. ಈ ತರ ಡಯಾಗ್ನೋಸಿಸ್ ಇದೆ. ಕೆಲವು ಡಾಕ್ಟರ್ ಎಲ್ಲ ಕಡೆ ತೋರಿಸಿದ್ವಿ. ಇಲ್ಲಿ ಒಂದು ಬ್ಲಾಕ್ ಇದೆ. ಆ ಬ್ಲಾಕ್ ಅನ್ನು 5 ವಯಸ್ಸಿನ ಒಳಗೆ ತೆಗಿಬೇಕಾಗಿತ್ತು. 5 ವಯಸ್ಸು, ಬಡತನ, 2 ಹಾಫ್ ಪ್ಯಾಂಟ್ ಮೇಲಿಂದ ಕಾಲೇಜನ್ನು ಮಾಡೋದು, PUC ವರೆಗೆ ಮಾಡೋದಂಥವ್ರು ಅಂದು ಅವರಲ್ಲಿ ಗೊತ್ತಿದೆ. ಇದು ಗೊತ್ತಾದ ಕೂಡ ನಮ್ಮ ಮಿಸ್ಸಸ್ಸಿಗೆ ಹೇಳಿದೆ, ಫೋನ್ ಮಾಡಿ ಹೇಳಿದ್ದಾನೆ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಮನೆಯಲ್ಲಿದ್ದವರಿಗೆ. ಆದ್ರೂ ಹೇಳ್ಬೇಕಲ್ಲ, ಹೇಳಿದೆ. ಅದಾದ್ಮೇಲೆ ಮಗನಿಗೆ ಹೇಳಿದೆ. ಮಧ್ಯಾಹ್ನ ಏಜೆಂಟ್ಸ್ ಮೀಟಿಂಗ್, ಬಟ್ ಐ ನೆವರ್ ಪೋಸ್ಟ್ಪೋನ್ಡ್ ಇಟ್. ಐ ವಾಸ್ ಶಾಕ್ಡ್ ಆನ್ ದಟ್ ಡೇ. ಸೋ ಮಚ್ ಆಫ್ ಧಾಡ್ಸಿ ಜೀವನ. ಬಟ್ ಇದು ಗೊತ್ತಾದ ಕೂಡ ಏನಾಗ್ತದೆ ಒಬ್ಬ ಮನುಷ್ಯನಿಗೆ. ಮಧ್ಯಾಹ್ನ ಮೀಟಿಂಗ್ ಆಸ್ ಯೂಶುವಲ್ ಮೀಟಿಂಗ್ ಮಾಡಿದೆ. ಅವರೆಲ್ಲ ಇದ್ದಾರೆ ಇಲ್ಲಿ. ATC ಒಳಗೆ ಮೀಟಿಂಗ್ ಇತ್ತು. ಸ್ಟಾರ್ಟೆಡ್ at 2:30, ಎಂಟೆಡ್ at 4:30. 4:30 ಒಂದು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದ್ದೆ ಸರ್. 15 years ಬ್ಯಾಕ್ ಹೇಳ್ತಾ ಇದ್ದೇನೆ. ನಾನು ಮೀಟಿಂಗ್ ಎಂಟಿಗೆ ಇವರಿಗೆ ಏನಂದ್ರೆ, ನಾನಿನ್ನು ಕಾಳಜಿ ತಗೋಬೇಕಾಗುತ್ತೆ, ನಾನಿನ್ನು ಭಾಳ ಸರ್ವಿಸ್ನಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದಷ್ಟು ಬೇಗ ಇನ್ನೊಂದು 2-3 ವರ್ಷದಲ್ಲಿ ಟ್ರೈನಿಂಗ್ ಸರಿಯಾಗಿ ತಗೋರಿ ನನ್ನ ಹತ್ರ ಅಂತ ಹೇಳಿದ್ದೇನೆ. ಇವರೆಲ್ಲರೂ ಎದುರಿಗೆ ಹೇಳ್ತಾ ಇದ್ದೇನೆ. ಹೊಸ ಏಜೆಂಟ್ರಿಗೆ ಗೊತ್ತಿರ್ಬೇಕಿಲ್ಲ, ಹಳೆ ಏಜೆಂಟ್ರಿಗೆ ಗೊತ್ತಿದೆ. ನಾನು ಇಷ್ಟು ಹೇಳಿದ್ದಕ್ಕೆ 50% of the agents, they did not eat the breakfast which I had provided. They were weeping and they went away. And everybody, ಅವರೆಲ್ಲರೂ ಅಷ್ಟು ಬೇಜಾರು ಮಾಡಿಕೊಂಡ್ರು. ನಮ್ಮೊಬ್ಬ ಕುಟುಂಬದವರು ಕೂಡ ಆ ಥರ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಬಟ್ ಈ ಬಾಂಧವರು ನೆನಪು ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು, ಹತ್ತರು, ಊಟ ಮಾಡಲಾರ್ದೆ ಹೋದ್ರು. ಅದು ಸಾಲದು ಅಂತೇಳಿ ಆಲ್ಮೋಸ್ಟ್ 50% ಏಜೆಂಟ್ಸ್ ನನ್ನ ಹತ್ರ ಬಂದು ಇಲ್ಲ ಇದ್ದಾರೆ. ಅವರೆಲ್ಲರೂ ಆತ್ಮೀಯರು. ಸರ್, ಅದು ಏನಾದರೂ ಆಗಲಿ, ನೀವು ಬಿಡಬಾರ್ದು, ನೀವು ಯಾರು ಮಾತಾಡಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ಬಿಸ್ನೆಸ್ ಮಾಡ್ತೀವಿ, ನೀವು ಕಂಟಿನ್ಯೂ ಅದರ ತಲೆಯಿಂದ ತೆಗೀರಿ. ದಿಸ್ ಈಸ್ ದ ಗ್ರೇಟೆಸ್ಟ್. ಇದು ನಾನು ಜನ್ಮದಲ್ಲಿ ಕಂಡಿದ್ದು ನಮ್ಮ ಪುಟ್ಟರಿಂದ. ಆ ಒಂದು ಶಕ್ತಿ ಇವತ್ತಿನವರೆಗೆ ರಿಟೈರ್ಮೆಂಟ್. Otherwise, I would have retired long back.